ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಇರುವಕ್ಕಿ. ಇಂದು ನಾನು ಕೀಟನಾಶಕಗಳ ಅಥವಾ ಪೀಡನಾಶಕಗಳ ವಿಷದ ಚಿಹ್ನೆ ಮತ್ತು ವಿಷದ ಪ್ರಮಾಣದ ಬಗ್ಗೆ ತಿಳಿಸಿಕೊಡ್ತೇನೆ. ಏನಿದು ಕೀಟನಾಶಕದ ವಿಷದ ಚಿಹ್ನೆ ಅಥವಾ ವಿಷದ ಪ್ರಮಾಣ ಅಂದ್ರೆ, ನಾವು ಕೀಟನಾಶಕಗಳನ್ನು ಪರ್ಚೇಸ್ ಮಾಡಿದಾಗ ಅದ್ರ ಮೇಲೆ ನಿಮಗೆ ಚೌಕಾಕಾರದ ಒಂದು ಚಿಹ್ನೆ ಇರುತ್ತೆ. ಆ ಚೌಕಾಕಾರದ ಚಿಹ್ನೆಯಲ್ಲಿ ಮೇಲಿನ ಭಾಗದಲ್ಲಿ ಆ ವಿಷ ಅಥವಾ ಕೀಟನಾಶಕ ಏನನ್ನು ಒಳಗೊಂಡಿದೆ ಅಂತ ಇರುತ್ತೆ. ಉದಾಹರಣೆಗೆ ಪಾಯ್ಸನ್ ಅಥವಾ ವಿಷ ಅಂತ ಇರುತ್ತೆ. ಕೆಳಭಾಗದಲ್ಲಿ ಒಂದು ಚೌಕಾಕಾರದ ಕೆಳಭಾಗದಲ್ಲಿ ಒಂದು ಬಣ್ಣದಲ್ಲಿ ಕೀಟನಾಶಕ ಏನನ್ನು ಒಳಗೊಂಡಿದೆ ಅಂತ ಸೂಚಿಸಲಾಗಿರುತ್ತೆ. ಈ ಚಿಹ್ನೆಯು ಮನುಷ್ಯ ಮತ್ತೆ ಪ್ರಾಣಿಗಳಿಗೆ ಆಧರಿಸಿ ಕೀಟನಾಶಕಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇ ವರ್ಗ ಅಂದ್ರೆ ಅತ್ಯಂತ ವಿಷಕಾರಿ. ಅತ್ಯಂತ ವಿಷಕಾರಿ ಅಂದ್ರೆ ಹೆಚ್ಚು ವಿಷಕಾರಿ ಅಂತ. ಇಂಥ ಕೀಟನಾಶಕಗಳ ಮೇಲೆ ನಿಮಗೆ ಚೌಕಾಕಾರದಲ್ಲಿ ಮೇಲಿನ ಭಾಗದಲ್ಲಿ ಪಾಯ್ಸನ್ ಅಂತಾನು, ಕೆಳಗಿನ ಭಾಗದಲ್ಲಿ ಕೆಂಪು ಅಂತಾನು ಕೊಟ್ಟಿರ್ತಾರೆ. ಈ ವರ್ಗವು ಅತ್ಯಂತ ವಿಷಕಾರಿ ಕೀಟನಾಶಕವಾಗಿದ್ದು, ಈ ಕೀಟನಾಶಕಗಳನ್ನು ಮಕ್ಕಳಿಗೆ ನಿಲ್ಕದಂತೆ ನೀವು ದೂರ ಇಡಬೇಕಾಗುತ್ತೆ. ಒಂದು ವೇಳೆ ಕೀಟನಾಶಕ ನುಂಗಿದಲ್ಲಿ ಅಥವಾ ವಿಷದ ಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ಸುಮಾರು ಕೀಟನಾಶಕಗಳು ಈ ವರ್ಗದಲ್ಲಿ ಬರುವ ಕೀಟನಾಶಕಗಳನ್ನು ಬ್ಯಾನ್ ಮಾಡಾಗಿದೆ. ಅದರಲ್ಲೂ ಕೆಲವು 1-2 ಕೀಟನಾಶಕಗಳು ಮತ್ತೆ ಶಿಲೀಂಧ್ರನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಉದಾಹರಣೆಗೆ 4-8-10G, ಕಾರ್ಬೋಫ್ಯೂರಾನ್ 3G, ಮಿಥೋಮೇಲ್ 40 SP. ಈ ಕೀಟನಾಶಕಗಳು ಅತ್ಯಂತ ವಿಷಕಾರಿ ವರ್ಗದಲ್ಲಿ ಅಡಿಯಲ್ಲಿ ಬರುತ್ತದೆ. ಇವು ತುಂಬಾ ವಿಷಕಾರಿ ಆಗಿದ್ದು ಉಪಯೋಗದ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎರಡನೇ ವರ್ಗ ಅತಿ ವಿಷಕಾರಿ. ಇದರಲ್ಲಿ ಚೌಕಾಕಾರದಲ್ಲಿ ಮೇಲಿನ ಭಾಗದಲ್ಲಿ ವಿಷ ಅಂತಾನು, ಕೆಳಗಿನ ಭಾಗದಲ್ಲಿ ಹಳದಿ ಬಣ್ಣದಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿಗೆ ಬರುವ ಈ ವರ್ಗದಲ್ಲಿ ಬರುವ ಕೆಲವು ಕೀಟನಾಶಕಗಳೆಂದರೆ ಕ್ವಿನಾಲ್ಫಾಸ್, ಡೈಮೆಥೋವೇಟ್, ಕ್ಲೋರೋಪೈರಿಪಾಸ್ ಮತ್ತು ತುಂಬಾ ಪ್ರಮುಖವಾಗಿರುವ ಇಮಿಡಾಕ್ಲೋಪ್ರಿಡ್ 17.8 SL ಈ ವರ್ಗದಲ್ಲಿ ಬರುತ್ತೆ. ಶಿಲೀಂಧ್ರನಾಶಕಗಳೆಂದರೆ ಟ್ರೈಸೈಕ್ಲೋಜಾಲ್ 75 WP, ಹೆಕ್ಸಾಕೊನಜಾಲ್ 5 SP. ಕಳೆನಾಶಕಗಳಲ್ಲಿ ಪ್ಯಾರಾಕ್ವಾಟ್, ಡೈಕ್ಲೋರೈಡ್ 24 SC ಈ ವರ್ಗದಲ್ಲಿ ಬರುತ್ತೆ. ಮೂರನೇ ವರ್ಗ ಅಂದ್ರೆ ಸಾಧಾರಣ ವಿಷಕಾರಿ ಅಂತ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೀಟನಾಶಕಗಳ ಅಂಶ ವಿಷಪೂರಿತವಾಗಿರುತ್ತೆ. ಅದರಲ್ಲಿ ಇಲ್ಲಿ ಚೌಕಾಕಾರದ ಚಿಹ್ನೆಯಲ್ಲಿ ಮೇಲಿನ ಭಾಗದಲ್ಲಿ ಅಪಾಯ ಅಂತಲೂ, ಕೆಳಗಿನದಲ್ಲಿ ನೀಲಿ ಬಣ್ಣದಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಬರುವ 1-2 ಕೀಟನಾಶಕ ಉದಾಹರಣೆ ಅಂದ್ರೆ ಕಾರ್ಬೋರಿಲ್ 50 WP, ಸ್ಪೈರೋಮೆಸಿಫೆನ್ 22.9 SC. ಶಿಲೀಂಧ್ರನಾಶಕ ಅಂದ್ರೆ ನಿಮಗೆ ತಾಮ್ರದ ಆಕ್ಸಿಕ್ಲಾರೈಡ್ ಬ್ಲಾಕ್ ಟಾಕ್ಸ್ ಅಂತಾರಲ್ಲ, ತುಂಬಾ ಫೇಮಸ್. ಈ ಶಿಲೀಂಧ್ರನಾಶಕ ಈ ವರ್ಗದಡಿ ಬರುತ್ತೆ. ಕಳೆನಾಶಕದಲ್ಲಿ ಗ್ಲೈಫೋಸೈಟ್ ಬರುತ್ತೆ. ನಾಲ್ಕನೇ ವರ್ಗ ಇದು ಸ್ವಲ್ಪ ಸೇಫ್ ಆಗಿರುತ್ತೆ, ಅಲ್ಪ ವಿಷಕಾರಿ ಅಂತ ಒಂದು ವರ್ಗ. ಇದು ಸ್ವಲ್ಪ ಸೇಫ್ ಆಗಿದ್ದು ಚೌಕಾಕಾರದ ಚಿಹ್ನೆಯಲ್ಲಿ ಮೇಲಿನ ಭಾಗದಲ್ಲಿ ಎಚ್ಚರಿಕೆ ಅಂತಲೂ, ಕೆಳಗಿನ ಭಾಗದಲ್ಲಿ ಹಸಿರು ಬಣ್ಣದಲ್ಲಿ ಕೊಟ್ಟಿರ್ತಾರೆ. ಈ ಅಲ್ಪ ವಿಷಕಾರಿ ಕೀಟನಾಶಕಗಳನ್ನು ನೀವು ಸಾವಯವ ತೋಟಗಳಲ್ಲಿ ಬಳಸಬಹುದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಲ್ಲ, ಅಲ್ಲೆಲ್ಲ ಬಳಸಬಹುದು. ಈ ಕೀಟನಾಶಕಗಳು ಸಸ್ಯಾಧಾರಿತ ಅಥವಾ ಸೂಕ್ಷ್ಮಾಣುಜೀವಿ ಆಧಾರಿತ ಕೀಟನಾಶಕಗಳಾಗಿರುತ್ತೆ. ಅಂತ ಕೀಟನಾಶಕಗಳು ಮಾತ್ರ ಹಸಿರು ಚಿಹ್ನೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ಕ್ಲೋರಾಂಟ್ರೆನೋಪ್ರೋಲ್ 18.5 SC, ಫ್ಲೂಬೆಂಡಿಯಾಮೈಡ್ 39.9 SC. ಶಿಲೀಂಧ್ರನಾಶಕ ಅಂದ್ರೆ ಮ್ಯಾಂಕೋಜಬ್ 75 WP ಮತ್ತು ಕಾರ್ಬಾನ್ಡೈಸಿಮ್ 50 WP. ನಿಮಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಆದ್ರೆ ನನ್ನನ್ನು ಸಂಪರ್ಕಿಸಿ. ನನ್ನ ಮೊಬೈಲ್ ಸಂಖ್ಯೆ 9482485770. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.